ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಅಕ್ರಾಸ್ ವರ್ಲ್ಡ್ಸ್. ನಾನು ನಿಮ್ಮ ಪ್ರೀತಿ ಅನು ಸೋರಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಡೂಯಿಂಗ್ ಬೆಸ್ಟ್. ಜರ್ನಿ ಬಿಗಿನ್ಸ್ ವಿತೌಟ್ ನೋಯಿಂಗ್ ಡೆಸ್ಟಿನಿ. ಎಸ್, ನಾವಿವತ್ತು ಜಸ್ಟ್ ಟ್ರಿಪ್ಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾರ್ಮಲ್ ಔಟಿಂಗ್ ಅಂತ. ನೋ ಬಿಗ್ ಎಕ್ಸ್ಪೆಕ್ಟೇಷನ್, ನೋ ಬಿಗ್ ಪ್ಲಾನ್ಸ್. ಆನೆಸ್ಟ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಜರ್ನಿ ಸ್ಟಾರ್ಟ್ ಆಯ್ತು. ಮಾರ್ನಿಂಗ್ ಫ್ರೆಶ್ ಏರ್, ಲಾಂಗ್ ರೋಡ್ಸ್. ಸ್ವಲ್ಪ ದೂರ ಸಿಟಿ ಬಿಟ್ಟಾದ್ಮೇಲೆ ಕಂಪ್ಲೀಟ್ ಆ ಕಡೆ ಈ ಕಡೆ ಫಾರೆಸ್ಟ್, ಗುಡ್ ಎನ್ವೈರನ್ಮೆಂಟ್. ಆಚೆ ಬಿಸಿಲು ಕೂಡ ಇತ್ತು, ಬಟ್ ಯಾವ ಇರಿಟೇಷನ್ ಕೂಡ ಇರ್ಲಿಲ್ಲ. ಫ್ರೆಶ್ ಗಾಳಿ ಬ್ರೀತ್ ಮಾಡಿದ್ವಿ. ಆ ಫೀಲಿಂಗ್ ಒಂಥರ ಫ್ರೀಡಮ್ ತರ ಅನ್ನಿಸ್ತಾ ಇತ್ತು. ರೋಡ್ ಟ್ವಿಸ್ಟ್ ಆಗಿತ್ತು, ಸರೌಂಡಿಂಗ್ಸ್ ದೊಡ್ಡ ದೊಡ್ಡ ಮರಗಳು. ನಾವು ಹೋಗಿದ್ದ ದಾರಿ ಆನೆಗಳ ಕಾರಿಡಾರ್ ಇತ್ತಂತೆ, ಬಟ್ ನಮ್ಗೆಲ್ಲೋ ಆನೆಗಳು ನೋಡಕ್ ಸಿಗ್ಲಿಲ್ಲ. ಲೈಫು ಕೂಡ ಹೀಗೆ ಅಲ್ವಾ, ನೆಕ್ಸ್ಟ್ ಟರ್ನ್ ಅಲ್ಲಿ ಏನಿದೆ ಏನಂತ ಗೊತ್ತಿರಲ್ಲ. ನಾವು ಕೂಡ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಆಫ್ ಏ ರೀಚ್ ಆದಾಗ ನೇಚರ್ ಕೂಡ ನಮ್ಗೊಂದು ಸರ್ಪ್ರೈಸ್ ಕೊಡ್ತು. ಸಡನ್ಲಿ ನಮ್ಗೊಂದು ಪ್ಲೇಸ್ ಸಿಕ್ತು, ಅನ್ನೋನ್ ವಾಟರ್ ಫಾಲ್ಸ್. ನೋ ಸೈನ್ ಬೋರ್ಡ್, ನೋ ಕ್ರೌಡ್, ನೋ ಸೋಷಿಯಲ್ ಮೀಡಿಯಾ ಐಪ್, ಜಸ್ಟ್ ವಾಟರ್ ಸೌಂಡ್, ಬರ್ಡ್ ಸೌಂಡ್ ಅಂಡ್ ನೇಚರ್. ವಾಟರ್ ಫಾಲ್ಸ್ ನೋಡಿದ ತಕ್ಷಣ ಏನೋ ಒಂಥರ ಖುಷಿ. ಇಟ್ ಫೀಲ್ಸ್ ಲೈಕ್ ಥೆರಪಿ. ಹೌದು, ಆ ಜರ್ನಿಯಲ್ಲಿ ಅಷ್ಟೊಂದು ಬ್ಯೂಟಿಫುಲ್ ವಾಟರ್ ಫಾಲ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗೋ ಟೈಮ್, ಇಂಥ ಟೈಮಲ್ಲೂ ಕೂಡ ಸಿಗುತ್ತೆ ಅಂತ ಅಂದ್ರೆ ವಿ ಆರ್ ರಿಯಲಿ ಲಕ್ಕಿ ಅಲ್ವಾ. ಫಾಲ್ಸ್ ನೋಡಿದ ತಕ್ಷಣ ನನ್ನ ಬ್ಯಾಗ್, ಫೋನ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ನೀರ್ ಕೆಳಗಡೆ ಹೋಗಿ ಕುತ್ಕೊಂಡೆ. ತಂಪು ಕೂಲ್ ಕೂಲ್. ವಾಟರ್ ಫಾಲ್ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ ಕೆಳಗೆ ಎಂಡ್ವರೆಗೂ ಕೂಡ ನೀರ್ ಹರಿಯೋ ಜಾಗದಲ್ಲೇ ನಾವು ಓಡಾಡಿದ್ವಿ. ಮಳೆ ಟೈಮಲ್ಲಿ ಬಂದಿದ್ರೆ ಮೇ ಬಿ ಈ ರೀತಿ ಓಡಾಡಕ್ ಚಾನ್ಸ್ ಸಿಗ್ತಾನೆ ಇರ್ಲಿಲ್ಲ ಬಿಡಿ. ಬಟ್ ಇವಾಗ ನಮಗೆ ಆ ಅದೃಷ್ಟ ಸಿಕ್ತು. ವಾಟರ್ ಫಾಲ್ಸ್ ಮಿಡಲ್ ವೇ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ, ಅದಕ್ಕೆ ಜಸ್ಟ್ ಫೋಟೋಸ್ ಹಾಕಿದೀನಿ ಯಾವ ತರ ದಾರಿ ಇತ್ತು ಅಂತ. ಆ ಟೈಮಲ್ಲಿ ನೀರ್ ನೋಡಿದ ಖುಷಿಗೆ ನಾನು ಅಕ್ವಾ ವುಮೆನ್ ಆಗಿ ಬದಲಾಗ್ಬಿಟ್ಟಿದ್ದೆ. ಹೇ, ಕೊಡಗು ಡಿಸ್ಟ್ರಿಕ್ಟ್ ಸೋಮಾರ್ಪೇಟೆ ತಾಲೂಕಲ್ಲಿ ಪಲ್ತಾರೆ ಶೆಟ್ಟಳ್ಳಿ ವಿಲೇಜ್ ಅನ್ನೋ ಜಾಗದಲ್ಲಿ ನಮ್ಗೆ ವಾಟರ್ ಫಾಲ್ಸ್ ಸಿಕ್ಕಿತ್ತು. ಆ ವಾಟರ್ ಸೌಂಡ್ ಮೈಂಡ್ ಕಾಮ್ ಮಾಡ್ತಾ ಇತ್ತು. ಸ್ಟ್ರೆಸ್ ಎಲ್ಲ ವಾಶ್ ಆಗ್ತಾ ಇದೆ ಅನ್ನೋ ಫೀಲ್ ಆಗ್ತಾ ಇತ್ತು. ಇಲ್ಲಿ ನಾವು ಆಲ್ಮೋಸ್ಟ್ ಯಾವಾಗ್ಲೂ ಪ್ಲಾನ್ ಮಾಡ್ತಾ ಇರ್ತೀವಿ, ವೇ ಟು ಗೋ, ವಾಟ್ ಟು ಡೂ, ಹೌ ಟು ರೀಚ್ ಅಂತ. ಬಟ್ ಕೆಲವೊಮ್ಮೆ ಲೈಫ್ ನಮ್ ಪ್ಲಾನ್ ಕೇಳಲ್ಲ, ತನ್ನದೇ ಆದಂತ ಸರ್ಪ್ರೈಸ್ ಕೊಡ್ತಾ ಇರುತ್ತೆ. ನಾವ್ ಅದನ್ನ ಜಸ್ಟ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ ಅನ್ಸಿದ್ದು ಬೆಸ್ಟ್ ಮೂಮೆಂಟ್ಸ್ ಇಂದ ಲೈಫ್ ಬರೀ ಪ್ಲಾನ್ ಮಾಡೋದ್ರಿಂದ ಮಾತ್ರ ಬರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇಂದನೂ ಕೂಡ ಒಳ್ಳೆ ಮೂಮೆಂಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಆಯ್ತು. ಆಲ್ರೆಡಿ ಬಿಸಿಲು ಜಾಸ್ತಿ ಆಗ್ತಾ ಇತ್ತು, ಬಾಡಿ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು, ಬಟ್ ಆರ್ಟ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಅಲ್ಲಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಎವ್ರಿ ಟರ್ನ್ ಅಲ್ಲೂ ಕೂಡ ನ್ಯೂ ವ್ಯೂ, ನ್ಯೂ ಫೀಲಿಂಗ್ಸ್ ಹಾಗೂ ನ್ಯೂ ಸ್ಟೋರಿ ಕ್ರಿಯೇಟ್ ಆಗ್ತಾ ಇತ್ತು. ಅಲ್ಲಿ ದಾರಿ ಕೂಡ ತುಂಬಾ ಚಿಕ್ಕದಾಗಿತ್ತು. ನಮಗ್ ಬೇರೆ ಹೊಸ ಜಾಗ. ನಾವು ಕೂಡ ನಿಧಾನಕ್ಕೆ ಬೈಕಲ್ಲಿ ಮುಂದೆ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ವಿ. ಬಿಕಾಸ್ ಡೀಪ್ ಇನ್ಸೈಡ್ ಮನ್ಸಲ್ಲಿ ಅಡ್ವೆಂಚರ್ ಬೇಕು ಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ಗಂತೂ ಮನ್ಸಲ್ಲಿ ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ 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 ಫೀಲ್ ಆಗ್ತಾ ಇತ್ತು. ಇದು ವೆಸ್ಟರ್ನ್ ಘಾಟ್ಸ್, ಬಟ್ ನಾವು ಬಂದಿರೋ ಪ್ಲೇಸ್ ಎಕ್ಸ್ಪೆಷಲಿ ಟ್ರೈ ಜಂಕ್ಷನ್ ಆಗಿದೆ. ಹೌದು, 3 ಡಿಸ್ಟಿಕ್ ಗಳ ಮೀಟಿಂಗ್ ಪಾಯಿಂಟ್ ಆಗಿದೆ. ಕೊಡಗು, ದಕ್ಷಿಣ ಕನ್ನಡ ಹಾಗೂ ಹಾಸನ್ ಡಿಸ್ಟಿಕ್. ಫೈನಲಿ ಪುಷ್ಪಗಿರಿ ಫಾರೆಸ್ಟ್ ಕ್ಯಾಂಪ್ ಹತ್ರ ಬಂದ್ವಿ. ನಾವು ಬಂದು ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಅಲ್ಲಿ ವ್ಯೂ ಪಾಯಿಂಟ್ ಮೇಲೇರಿ ಸುತ್ತಮುತ್ತ ಕಂಪ್ಲೀಟ್ ಮೌಂಟೇನ್ ರೇಂಜಸ್ ನೋಡ್ಕೊಂಡು ನಿಂತ್ಕೊಂಡು ಉಫ್, ಮೆಸ್ಮರೈಸಿಂಗ್. ಮುಂದೆ ಒಂದು ಬಿಗ್ ಮೌಂಟೇನ್ ಕಾಣಿಸ್ತಾ ಇದೆಯಲ್ಲ, ಅದೇ ಪುಷ್ಪಗಿರಿ ಪೀಕ್. ಸಿ, ಕಾಡೆಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೀನ್ಸ್ ಇತ್ತು. ಇದೇ ನೋಡಿ ಪುಷ್ಪಗಿರಿ ಟ್ರಕ್ಕಿಂಗ್ ನ ಒನ್ ಆಫ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಟ್ರಕ್ಕಿಂಗ್ ಹೋಗ್ತೀವೋ ಇಲ್ವೋ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ.